ಹಲೋ ಫ್ರೆಂಡ್ಸ್, ಇವತ್ತು ನಾನು ಬ್ರೋಸಿಲ್ ಸ್ಪ್ರೌಟ್ಸು ಮತ್ತು ಬದನೆಕಾಯಿಂದ ಒಂದು ಸಬ್ಜಿ ಮಾಡ್ತಾಯಿದ್ದೀನಿ. ಇದು ಬ್ರೋಸಿಲ್ ಸ್ಪ್ರೌಟ್ಸು ಮತ್ತು ಅದಕ್ಕೆ ಆನಿಯನ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಒಂದು 6 ಬ್ರೋಸಿಲ್ ಸ್ಪ್ರೌಟ್ಸು, ಒಂದಿಷ್ಟು ಬದನೆಕಾಯಿ ತೊಗೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ಸ್ವಲ್ಪ ಕ್ಯಾಪ್ಸಿಕಮ್ ಸಹಿತ ತೊಗೊಳ್ತಾ ಇದ್ದೀನಿ. ಸೊ ನಾನು ಎಣ್ಣೆಗಾಯಿ ಮಾಡಲಿಕ್ಕೆ ಒಂದು ಮಸಾಲೆ ಪೌಡ್ರ್ ಮಾಡ್ಕೊಂಡಿರ್ತೀನಿ. ಆಲ್ರೆಡಿ ಬದನೆಕಾಯಿ ಎಣ್ಣೆಗಾಯಿದು ನಿಮಗೆ ಆಲ್ರೆಡಿ ವೀಡಿಯೋಸ್ ಹಾಕಿದ್ದೀನಿ. ಸೊ ಆ ಥರ ಒಂದು ಪೌಡ್ರ್ ತೊಗೊಂಡ್ಬಿಟ್ಟು ಮೊದಲನೇದಾಗಿ ಬದನೆಕಾಯನ್ನು ನಾನು ಮಧ್ಯದಲ್ಲಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಸೆಂಟ್ರಲ್ಲಿ ಸೊ ಪ್ಲಸ್ ಮಾರ್ಕಲ್ಲಿ ಕಟ್ ಮಾಡ್ಕೋಬೇಕು. ಈ ಥರ ಹೀಗೆ ಕಟ್ ಮಾಡ್ಕೋಬೇಕು. ಈಗ ಕಟ್ ಮಾಡಿಕೊಂಡು ಅದರಲ್ಲಿ ಮಸಾಲೆಯನ್ನು ಸ್ಟಫ್ ಮಾಡ್ಕೋಬೇಕಾಗತ್ತೆ. ತೊಟ್ಟಿರೋ ಸೈಡ್ ಕಟ್ ಮಾಡ್ಕೋಬಾರ್ದು, ತೊಟ್ಟಿನ ಈ ಕಡೆ ಸೈಡ್ ಈ ಕಡೆ ಉಲ್ಟಾ ಸೈಡಲ್ಲಿ ಕಟ್ ಮಾಡ್ಕೋಬೇಕು. ಪ್ಲಸ್ ಮಾರ್ಕಲ್ಲಿ ಈ ಥರ ಕಟ್ ಮಾಡ್ಕೋಬೇಕು ಹೀಗೆ. ಸೊ ಈ ಥರ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕ್ಕೋಬೇಕು, ಇಲ್ಲಾಂದರೆ ಅದು ಕಪ್ಪಾಗಿಬಿಡುತ್ತೆ. ಸೊ ಹಾಗಾಗಿ ಅದನ್ನು ನೀರಲ್ಲಿ ಹಾಕ್ಕೊಳ್ಬೇಕು. ಸ್ವಲ್ಪ ಈ ಬ್ರೋಸಿಲ್ ಸ್ಪ್ರೌಟ್ಸ್ನ ಸ್ವಲ್ಪ ತೊಟ್ಟನ್ನು ಸ್ವಲ್ಪ ಕಟ್ ಮಾಡಿ ಕಪ್ಪಾಗಿರುತ್ತೆ. ಸೊ ಮೇಲ್ಗಡೆ ಲೀಫನ್ನು ಸಹಿತ ಒಂದು ಸ್ವಲ್ಪ ಇದಾಗಿರುತ್ತೆ, ಅದನ್ನು ಒಂದು ತಕ್ಕೊಂಡ್ಬಿಟ್ಟು ಅದನ್ನು ಸಹಿತ ಅದೇ ಥರನಾಗಿ ಒಂದು ಪ್ಲಸ್ ಮಾರ್ಕಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಸೊ ಅಷ್ಟು ಕಟ್ ಮಾಡಿಕೊಂಡ್ರೆ ಸಾಕು, ಅದಕ್ಕೇನು ಜಾಸ್ತಿ ಆದ ಒಂದು ಇದು ಬೇಕಿಲ್ಲ. ಈ ಥರ ಆಗಿ ಸಿಪ್ಪೆ ತಕ್ಕೊಂಡು ಅದನ್ನು ಮಧ್ಯದಲ್ಲಿ ಸೇಮ್ ಬದನೆಕಾಯಿಗೆ ಹೇಗೆ ನಾವು ಪ್ಲಸ್ ಮಾರ್ಕಲ್ಲಿ ಕಟ್ ಮಾಡ್ಕೊಳ್ತೀವೋ ಆ ಥರನಾಗಿ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ಹೀಗೆ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಸೊ ಆನಂತರ ಅದಕ್ಕೆ ನಾನು ಮಸಾಲೆಗೆ ಎಣ್ಣೆಗಾಯಿ ಮಸಾಲೆ ಪುಡಿಗೆ ನಾನು ಇವತ್ತು ಒಂದು ಸ್ವಲ್ಪ ಎಕ್ಸ್ಟ್ರಾ ಥಿಂಗ್ಸನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಒಂದು ಈರುಳ್ಳಿಯನ್ನು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿಯಿಂದ ಮಾಡಿರ್ತಕ್ಕಂಥ ಒಂದು ಸ್ವಲ್ಪ ಖಾರನ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ನಾನು ಎಣ್ಣೆಗಾಯಿ ಮಸಾಲೆ ಪುಡಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು. ಸೊ ಯೂಶ್ವಲಿ ಎಣ್ಣೆಗಾಯಿ ಪುಡಿ ಮಾಡಿರ್ತೇನೆ, ಬಟ್ ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಎಲ್ಲ ಮಾಡಿಕೊಂಡು ಲೈಟಾಗಿ ಒಂದು ಡ್ರಾಪಷ್ಟು ನೀರು ಚಿಮ್ಕಿಸ್ಕೊಂಡು, ಸ್ವಲ್ಪ ನೀರು ಚಿಮ್ಕಿಸ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ಈ ಥರ ಕಲಿಸ್ಕೊಂಡ್ಬಿಟ್ಟು ಬದನೆಕಾಯಿ ಮತ್ತು ಈ ಒಂದು ಬ್ರೋಸಿಲ್ ಸ್ಪ್ರೌಟ್ಸು ಮತ್ತು ಆನಿಯನ್ನಲ್ಲಿ ಸ್ಟಫ್ ಮಾಡಲಿಕ್ಕಾಗಲ್ಲ, ಈ ಥರ ಒಂದು ಬದನೆಕಾಯಲ್ಲಿ ಇದನ್ನು ನಾವು ಫಿಲ್ ಮಾಡ್ಕೋಬೇಕಾಗುತ್ತೆ, ಸ್ಟಫಿಂಗ್ ಮಾಡ್ಕೋಬೇಕಾಗುತ್ತೆ. ಈ ಥರ ಎಲ್ಲದನ್ನು ಈ ಥರ ಒಂದೊಂದಕ್ಕೆ ಸ್ಟಫ್ ಮಾಡ್ಕೋಬೇಕು. ಮಿಕ್ಕಿರ್ತಕ್ಕಂಥ ಒಂದು ಪುಡಿಯನ್ನು ಅದನ್ನು ಕೊನೆಯಲ್ಲಿ ಬದನೆಕಾಯಿ ಮತ್ತು ಬ್ರೋಸಿಲ್ ಸ್ಪ್ರೌಟ್ಸ್ ಬೆಂದಾದಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಸ್ವಲ್ಪ ಗ್ರೇವಿ ಥರ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ. ಅದು ಸಬ್ಜಿಗೆ ಗ್ರೇವಿ ಅವಶ್ಯಕತೆ ಇರುತ್ತೆ. ಸೊ ಹಾಗಾಗಿ ಎಲ್ಲದನ್ನು ಸ್ಟಫ್ ಮಾಡಿ ಉಳಿದಿರ್ತಕ್ಕಂಥ ಇದಕ್ಕೆ ಪೌಡರ್ ಮಸಾಲೆಗೆ ನಾವು ನೀರು ಹಾಕಿ ಒಂದು ಸ್ಲರಿ ಥರ ಮಾಡಿ ಇಟ್ಕೋಬೇಕಾಗತ್ತೆ. ಸಿಹಿ ಥರನಾಗಿ ಎಲ್ಲ ಬ್ರೋಸಿಲ್ ಸ್ಪ್ರೌಟ್ಸು ಮತ್ತು ಬದನೆಕಾಯಿನ ಸ್ಟಫ್ ಮಾಡಿಕೊಂಡು ಈ ಥರ ಬ್ರೋಸಿಲ್ ಸ್ಪ್ರೌಟ್ಸಲ್ಲಿ ಸಹಿತ ಸ್ವಲ್ಪ ಹಿಡಿಸುತ್ತೆ, ಜಾಸ್ತಿ ಏನು ಇದಾಗಲ್ಲ. ಅದರಲ್ಲಿ ಬದನೆಕಾಯಲ್ಲಿ ಸ್ವಲ್ಪ ನಾವು ಜಾಸ್ತಿಯಾಗಿ ತುಂಬ್ಕೊಳ್ತೀವಿ, ಬ್ರೋಸಿಲ್ ಸ್ಪ್ರೌಟ್ಸಲ್ಲಿ ಅಂಥ ಹೆಚ್ಚೇನು ತುಂಬಲಿಕ್ಕಾಗಲ್ಲ. ಅದೆಲ್ಲ ಆದಮೇಲೆ ಒಂದು ಬಾಣಲಿ ಇಟ್ಕೊಂಡು ಒಂದು 2 ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ಟವ್ ಆನ್ ಮಾಡಿ, ಸೊ ಸ್ಟವ್ ಆನ್ ಮಾಡಿಕೊಂಡು ಈ ತುಂಬಿರ್ತಕ್ಕಂಥ ಎಲ್ಲ ತರಕಾರಿ ಮೊದಲನೇದಾಗಿ ಅದಕ್ಕೆ ನಾವು ಸ್ವಲ್ಪ ಈ ಥರ ಮಸಾಲೆನ ಹೀಗೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಸ್ಲರಿ ಥರ ಕಲಸಿ ಇಟ್ಕೋಬೇಕು ಈ ಥರನಾಗಿ. ಸೊ ಈಗ ಅದು ಎಣ್ಣೆ ಹಾಕಿದ್ದಾದಮೇಲೆ ಇವು ಎಲ್ಲ ತರಕಾರಿಗಳನ್ನ ಹಾಕ್ಕೋಬೇಕು. ಈರುಳ್ಳಿ, ಬ್ರೋಸಿಲ್ ಸ್ಪ್ರೌಟ್ಸು, ಬದನೆಕಾಯನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಒಂದು ಡಕ್ಕನ್ನು ಅಂದರೆ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಸ್ಲೋ ಉರಿಯಲ್ಲಿ ಅಂದರೆ ಮೀಡಿಯಮ್, ಅಂದರೆ ತುಂಬ ಕಡಿಮೆ ಇದರಲ್ಲಿ ಸ್ವಲ್ಪ 1-2 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೇನೆ. ಸೊ ಎಲ್ಲ ಕಡಿಮೆ ಉರಿ ಇಟ್ಬಿಟ್ಟು ಮುಚ್ಚಿಬಿಟ್ಟು ನಾನು ಕ್ಯಾಪ್ಸಿಕಮ್ ಸಹಿತ ಒಂದು ಸ್ವಲ್ಪ ಹಾಕ್ಕೊಂಡು ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು. ಸೊ 1 ನಿಮಿಷಕ್ಕೂ ಸಹಿತ ಆ ಪ್ಲೇಟನ್ನು ತೆಗೆದುಬಿಟ್ಟು ಅದನ್ನು ನೋಡಬೇಕಾಗುತ್ತೆ. ಒಂದು ಸ್ವಲ್ಪ ಈಗ ನೀರು ಹಾಕ್ಕೊಳ್ತಾ ಇದ್ದೀನಿ, ಅದು ಸ್ಲರಿ ಹಾಕ್ಕೊಳ್ತಾ ಇಲ್ಲ, ಖಾಲಿ ನೀರು ಹಾಕ್ಕೊಳ್ತಾ ಇದ್ದೀನಿ ಬೇಯಲಿಕ್ಕೋಸ್ಕರ. ಫಸ್ಟ್ 2 ನಿಮಿಷ ಹಾಗೆ ಫ್ರೈ ಮಾಡ್ಕೋಬೇಕು, ಆ ನಂತರ ನೀರು ಹಾಕ್ಕೋಬೇಕು. ಸೊ ಈಗ ಪುನಃ ಮುಚ್ಚಿಬಿಟ್ಟು ಮತ್ತೆ ಕೈ ಆಡಿಸ್ಕೊಳ್ತಾ ಇದ್ದೀನಿ. ಸೊ ಈಗ ಒಂದು 1/4 ಭಾಗದಷ್ಟು ಬೆಂದಿದೆ, ಒಂದು ಅರ್ಧ ಭಾಗದಷ್ಟು. ಈಗ ಮುಟ್ಟಿ ನೋಡಿದರೂ ಸಹಿತ ಒಂದು ಅರ್ಧ ಮುಕ್ಕಾಲು ಭಾಗ ಬೆಂದಾದಮೇಲೆ ನಾನು ಕಲಸಿಟ್ಟುಕೊಂಡಿರ್ತಕ್ಕಂಥ ಈ ಒಂದು ಸ್ಲರಿಯನ್ನು ಮಸಾಲೆಯನ್ನು ಸಹಿತ ಹಾಕಿ ಮತ್ತೆ ಒಂದೊಂದು ಸ್ವಲ್ಪ ಬೇಯಿಸ್ಬಿಟ್ಟು ಮುಟ್ಟಿ ನೋಡಿದಾಗ ಇನ್ನೊಂದು ಸ್ವಲ್ಪ ಬೇಯಬೇಕಿದು. ಈ ಥರ ಇನ್ನೂ ಸ್ವಲ್ಪ ಹಾಕಬೇಕು. ಸೊ ಬ್ರೋಸಿಲ್ ಸ್ಪ್ರೌಟ್ಸೂ ಅಷ್ಟೇ, ಅದು ಎಷ್ಟು ಬೆಂದ್ರೂ ಅದಕ್ಕೆ ಸ್ವಲ್ಪ ಬ್ರೋಸಿಲ್ ಸ್ಪ್ರೌಟ್ಸು ಕ್ರಿಸ್ಪಿ ಆಗಿ ಇರುತ್ತೆ ಚೆನ್ನಾಗಿ. ಸೊ ಈ ಥರ ಅವನ್ನು ಮತ್ತೆ ಒಂದು ಪ್ಲೇಟ್ ಹಾಕಿ ಮತ್ತೆ ಈರುಳ್ಳಿ ಸಹಿತ ಚೆನ್ನಾಗಿ ಬೆಂದಿದೆ, ಇನ್ನೊಂದು ಸ್ವಲ್ಪ ಬೇಯಬೇಕು.
ಸೊ ಈಗ ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ಸೊ ಈ ಥರ ಆಗಿ ನೋಡಿ, ಎಲ್ಲದನ್ನು ಕ್ಯಾಪ್ಸಿಕಮ್ ಥರ ಚೆನ್ನಾಗಿ ಬೆಂದಿದೆ. ಈಗ ಎಲ್ಲ ತರಕಾರಿ ಬೆಂದಿದೆ, ಮುಚ್ಚಿಬಿಟ್ಟು ಸ್ಟವ್ ಆಫ್ ಮಾಡಿಕೊಟ್ಟಿದ್ದೀನಿ. ಸೊ ಈ ಥರ ಆಗಿ ಬ್ರೊಸಿಲ್ ಸ್ಪ್ರೌಟ್ಸ್ದು ಎಣ್ಣೆಗಾಯಿ ಈ ಥರ ಬದನೆಕಾಯಿ ಒಟ್ಟಿಗೆ ಮಾಡಿ ಟೇಸ್ಟ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು.